ಮೈನಾಲ್ ಠಾಕೂರ್ ಅಭಿನಯದ ದ ಫ್ಯಾಮಿಲಿ ಸ್ಟಾರ್ ಚಿತ್ರದ ವಿಮರ್ಶೆಯ ಬಗ್ಗೆ ನೋಡೋಣ. ಗೋವರ್ಧನ್ ವಿಜಯ್ ದೇವರಗೊಂಡ ಒಬ್ಬ ಮಾಧ್ಯಮ ವರ್ಗದ ಜವಾಬ್ದಾರಿಯುತ ವ್ಯಕ್ತಿ. ತನ್ನ ಕುಟುಂಬಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧನಿರುತ್ತಾನೆ. ಅವನ ಜೀವನದಲ್ಲಿ ಇಂದು ಮೈನಾಲ್ ಠಾಕೂರ್ ಎಂಬ ಹುಡುಗಿಯ ಪ್ರವೇಶವಾದ ನಂತರ ಉಂಟಾಗುವ ಬದಲಾವಣೆಗಳು ಮತ್ತು ಸಂಘರ್ಷಣೆಗಳೇ ಈ ಸಿನಿಮಾದ ಕತೆ ಮತ್ತು ಚಿತ್ರಕಥೆಯ ಬಗ್ಗೆ ನೋಡೋಣ. ವಿಮರ್ಶಕರ ಪ್ರಕಾರ ಈ ಸಿನಿಮಾದ ಕತೆ ಮತ್ತು ಸಂಭಾಷಣೆಗಳು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ಆರಂಭದಲ್ಲಿ ಚೆನ್ನಾಗಿ ಕಂಡರೂ ಸಮಯ ಕಳೆದಂತೆ ಸಿನಿಮಾ ಬೋರ್ ಎನಿಸಬಹುದು. ವಿಜಯ್ ದೇವರಕೊಂಡ ಮತ್ತು ಮೈನಾಲ್ ಠಾಕೂರ್ ಅವರ ಜೋಡಿ ಪರದೆಯ ಮೇಲೆ ಚೆನ್ನಾಗಿ ಕಂಡರೂ ಪಾತ್ರಗಳ ಬರವಣಿಗೆಯಲ್ಲಿನ ದೋಷಗಳಿಂದಾಗಿ ಅವರ ನಟನೆಗೆ ಹೆಚ್ಚಿನ ಸ್ಕೋಪ್ ಸಿಕ್ಕಿಲ್ಲ ಎಂದು ವಿಮರ್ಶೆಯಲ್ಲಿ ಹೇಳಲಾಗಿದೆ. ಸಿನಿಮಾದಲ್ಲಿ ಪುರುಷರು ಮತ್ತು ಮಹಿಳೆಯರ ಬಗ್ಗೆ ಇರುವ ಕೆಲವು ಸಂಭಾಷಣೆಗಳು ವಿಮರ್ಶಕರಿಗೆ ಅಷ್ಟಾಗಿ ಇಷ್ಟವಾಗಿಲ್ಲ. ಪರಶುರಾಮ್ ಅವರು ನಿರ್ದೇಶಕ ಮತ್ತು ಬರಹಗಾರರಾಗಿ ನಿರ್ದೇಶಕಿತ ಮಟ್ಟ ತಲುಪಲು ವಿಫಲರಾಗಿದ್ದಾರೆ ಎನ್ನಲಾಗಿದೆ. ಈ ಸಿನಿಮಾ ಪ್ರಸ್ತುತ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಲಭ್ಯವಿದೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಈ ಸಿನಿಮಾ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಮಾತ್ರ ಲಭ್ಯವಿದ್ದು ಕನ್ನಡ ಡಬ್ಬಿಂಗ್ ಲಭ್ಯವಿಲ್ಲ ಎಂಬ ಮಧ್ಯಮ ವರ್ಗದ ಯುವಕನ ಮತ್ತು ಅವನ ಸುತ್ತ ಸುತ್ತುತ್ತದೆ. ಆತ ತನ್ನ ಜಂಟಿ ಕುಟುಂಬದ ಆಧಾರ ಸ್ತಂಭ. ತನ್ನ ಅಣ್ಣಂದಿರು ಜವಾಬ್ದಾರಿಯುತವಾಗಿ ಇಲ್ಲದ ಕಾರಣ ಇಡೀ ಕುಟುಂಬದ ಜವಾಬ್ದಾರಿ, ಹಣಕಾಸು ಮತ್ತು ಗೌರವವನ್ನು ಕಾಪಾಡುವ ಹೊಣೆ ಅವನ ಮೇಲಿರುತ್ತದೆ. ಆತ ತುಂಬಾ ಕಟ್ಟುನಿಟ್ಟಾದ ಮತ್ತು ತನ್ನ ಕುಟುಂಬಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧನಿರುವ ವ್ಯಕ್ತಿ. ಒಂದು ದಿನ ಗೋವರ್ಧನ್ ವಾಸಿಸುವ ಮನೆಯ ಮೇಲಿನ ಭಾಗಕ್ಕೆ ಇಂದು ಮೈನಾಲ್ ಠಾಕೂರ್ ಬಾಡಿಗೆಗೆ ಬರುತ್ತಾಳೆ. ವಿದ್ಯಾರ್ಥಿನಿ ಎಂದು ಗೋವರ್ಧನ್ ನಂಬಿರುತ್ತಾನೆ. ಕಾಲಕ್ರಮೇಣ ಅವರಿಬ್ಬರ ನಡುವೆ ಪ್ರೀತಿ ಅರಳುತ್ತದೆ. ಆದರೆ ಒಂದು ದೊಡ್ಡ ಸತ್ಯ ಬಯಲಾಗದಾಗ ಕತೆ ತಿರುವು ಪಡೆಯುತ್ತದೆ. ಇಂದು ವಾಸ್ತವವಾಗಿ ಒಬ್ಬ ಪ್ರಸಿದ್ಧ ಲೇಖಕಿ ಮತ್ತು ಅವಳು ಗೋವರ್ಧನ್ ಜೀವನವನ್ನೇ ಆಧಾರ ಇಟ್ಟುಕೊಂಡು ದ ಫ್ಯಾಮಿಲಿ ಸ್ಟಾರ್ ಎಂಬ ಪುಸ್ತಕ ಬರೆಯುತ್ತಿರುತ್ತಾಳೆ. ಆ ಪುಸ್ತಕದಲ್ಲಿ ಅವಳು ಗೋವರ್ಧನನ ವ್ಯಕ್ತಿತ್ವವನ್ನು ತಪ್ಪಾಗಿ ಅರ್ಥೈಸಿ ಬರೆಯುತ್ತಾಳೆ.